ಎಸ್, ಉತ್ತರ ಕರ್ನಾಟಕ ನ್ಯೂಸ್ ಬಿಗ್ ಇಂಪ್ಯಾಕ್ಟ್ ಅಂತ ಹೇಳ್ಬೋದು. ನಾವೇನು ಭಾಲ್ಕಿ ತಾಲೂಕಿನ ಡೋಣಗಾಪುರ ಗ್ರಾಮದಲ್ಲಿ ಪಶು ವೈದ್ಯರು ಆಸ್ಪತ್ರೆಗೆ ಸರಿಯಾದ ಸಮಯಕ್ಕೆ ಹೋಗ್ತಾ ಇಲ್ಲ, ಅಲ್ಲಿ ಗ್ರಾಮಸ್ಥರು ಆಕ್ರೋಶವನ್ನು ಹೊರ ಹಾಕಿದ್ರು. ಇದಕ್ಕೆ ಸಂಬಂಧಪಟ್ಟ ಹಾಗೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಸುದ್ದಿಯನ್ನು ಬಿತ್ತರಿಸಿತು. ಸುದ್ದಿ ಬಿತ್ತರವಾದ ಕೆಲವು ಗಂಟೆಗಳಲ್ಲಿ ಉಪನಿರ್ದೇಶಕರು ಆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಪಶುಸಂಗೋಪನಾ ಇಲಾಖೆಯ ಬೀದರ್ ಜಿಲ್ಲಾ ಉಪನಿರ್ದೇಶಕರು ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟು ಅಲ್ಲಿರುವಂಥ ಗ್ರಾಮಸ್ಥರ ಮತ್ತು ರೈತರ ಸಮಸ್ಯೆಯನ್ನು ಆಲಿಸಿದ್ದಾರೆ. ಇವಾಗ ನೇರವಾಗಿ ಅವರೇ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಸರ್, ಇವಾಗ ನಮ್ಮ ಸುದ್ದಿವಾಹಿನಿಯಲ್ಲಿ ಸುದ್ದಿ ಬಿತ್ತರವಾಗುವಂಥ ಸಂದರ್ಭದಲ್ಲಿ ನಾವು ಕರೆ ಮಾಡಿದ್ವಿ ಸರ್. ಸುದ್ದಿ ಬಿತ್ತರವಾಗುವಂತಹ ಕೆಲವೇ ಗಂಟೆಗಳಲ್ಲಿ ಸರ್ ತಾವು ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದೀರಾ ಸರ್? ಸರ್, ಅಲ್ಲಿ ಏನು ಸರ್ ನೈಜ ಸಮಸ್ಯೆ ಏನಿದೆ ಸರ್ ಅಲ್ಲಿ? ಸರ್, ನೈಜ ಸಮಸ್ಯೆ ಅಂದ್ರೆ ಸರ್, ನಮ್ಮದು ಒಂದು ಪ್ರತಿಯೊಂದು ಪಶುವೈದ್ಯ ಸಂಸ್ಥೆಯಲ್ಲಿ ಒಬ್ಬರು ಪಶುವೈದ್ಯಾಧಿಕಾರಿಗಳು ಮತ್ತು ಒಬ್ಬರು ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರು ಮತ್ತು ಒಬ್ಬರು ಡಿ ದರ್ಜೆ ನೌಕರರು ಇರ್ತಾರೆ ಸರ್. ಓಕೆ ಸರ್. ಆದ್ರೆ ಪಶು ಚಿಕಿತ್ಸಾಲಯ ಡೊಣಗಾಪುರದಲ್ಲಿ ಇರುವಂತಹ ಪಶುವೈದ್ಯಾಧಿಕಾರಿಗಳು ಮೊನ್ನೆ ಸಾರ್ವಜನಿಕ ವರ್ಗಾವಣೆಯಲ್ಲಿ ಅವರು ಬೇರೆ ಒಂದು ಸ್ಥಳಕ್ಕೆ ವರ್ಗಾವಣೆ ಮಾಡ್ಕೊಂಡು ಹೋಗಿದ್ದಾರೆ. ಆ ಒಂದು ಸ್ಥಳ ವೇಕೆಂಟ್ ಆಗಿದೆ. ಓಕೆ. ಆ ಒಂದು ಸ್ಥಳಕ್ಕೆ ನೀವು ಪಶುವೈದ್ಯಾಧಿಕಾರಿಗಳನ್ನ ನೇಮಿಸಲಿ ಅಥವಾ ಅವರಿಗೆ ಇಲ್ಲಿ ಇದು ಮಾಡ್ಲಿ ಅಂತ ಅವರು ಇದು ಮಾಡಿದಾಗ ನೇಮಕಾತಿ ವರ್ಗಾವಣೆ ನಮ್ಮ ಕೈಯಲ್ಲಿ ಇರುವುದಿಲ್ಲ ಸರ್, ಸರ್ಕಾರ ಹಂತದಲ್ಲಿ ಇರ್ತದೆ. ಹೀಗಾಗಿ ಅದು ಒಂದು. ಅದರ ಜೊತೆಗೆ ಎಲ್ಲಿರುವಂತಹ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರ ಹುದ್ದೆ ಖಾಲಿ ಇರೋದ್ರಿಂದ ನಾನು ಔರಾದ್ ತಾಲೂಕಿನ ಕೇರಳ ಬೀದಿಂದ ಒಬ್ಬರಿಗೆ ಅಲ್ಲಿ ಡೆಪ್ಯೂಟ್ ಮಾಡಿದ್ದೆ. ಅವರು ಇಲ್ಲ ನಮ್ಗೆ ಪಶುವೈದ್ಯರೇ ಬೇಕು, ಅಲ್ಲಿ ನೀವು ಖಾಲಿ ಭರ್ತಿ ಮಾಡ್ರಿ ಅಂದಾಗ ಹಂಗ ಮಾಡ್ಲಿಕ್ಕ ನಮ್ಮ ಅದಿಲ್ಲ ಅಧಿಕಾರ ವ್ಯಾಪ್ತಿ ಇರುವುದಿಲ್ಲ ಅಂತಂತ ಹೇಳಿ ಅದೊಂದು ಮಾಹಿತಿಯನ್ನು ಅವ್ರಿಗೆ ಕೊಟ್ಟು, ಜೊತೆಗೆ ಈ ಮೊದಲು ಆ ಒಂದು ಪಶು ಚಿಕಿತ್ಸಾಲಯ ಡೊಣಗಾಪುರದಲ್ಲಿ ಶ್ರೀ ಭಗತ್ ರಾಜ್ ಅಂತ ಹೇಳಿ ಹಿರಿಯ ಪಶುವೈದ್ಯಕೀಯ ಪರೀಕ್ಷಕರು ಸುಮಾರು 6 ರಿಂದ 8 ವರ್ಷ ಕೆಲಸ ಮಾಡಿದ್ದಾರೆ. ಅವರನ್ನೇ ನಾನು ಅಲ್ಲಿಗೆ ನಿಮಗೆ ಡೆಪ್ಯುಟೇಷನ್ ಕೊಡ್ತೀನಿ, ನಿಯೋಜನೆ ಮಾಡ್ತೀನಿ ಅಂದಾಗ ಊರು ಜನರೆಲ್ಲ ಸಂತೋಷವಾಗಿ ಒಪ್ಕೊಂಡು ಅವ್ರೇನು ನಮ್ಗೆ ನೀವು ದವಾಖಾನೆ ಮುಗಿಸ್ತೀವಿ, ದವಾಖಾನೆ ನಾವು ನಡಿಗೊಡಂಗಿಲ್ಲ, ನಮ್ಗೆ ಸ್ಟಾಫ್ ಬೇಕು ಅಂತ ಹೇಳ್ತಿದ್ರು. ಅವ್ರ ಬೇಡಿಕೆ ಅವರಿಗೆ ಸ್ಪಂದಿಸೋದಕ್ಕೆ ಅವರ ಖುಷಿಯಿಂದ ನಮಗೆ ಸರ್ ನಮಗೂ ಕೂಡ ತುಂಬಾ ಖುಷಿ ಆಗ್ತಾ ಇದೆ ಸರ್. ಇಂಥ ಅಧಿಕಾರಿಗಳು ಬೇಕು ಸರ್ ನಮ್ಮ ಜಿಲ್ಲೆಗೆ. ಯಾಕಂದ್ರೆ ಒಂದು ಸಮಸ್ಯೆ ಇದೆ ಅಂದಾಗ ಕೇವಲ ಸುದ್ದಿ ಬಂದ ಒಂದೇ ಗಂಟೆಯಲ್ಲಿ ಸ್ಥಳಕ್ಕೆ ಹೋಗಿದ್ದೀರಲ್ಲ ಸರ್. ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ನಿಂದ ಕೂಡ ತಮಗೆ ಒಂದು ಸಲಾಂ ಹೇಳ್ತೀವಿ ಸರ್. ಯಾಕಂದ್ರೆ ನಿಮ್ಮಂಥ ಅಧಿಕಾರಿಗಳು ಜಿಲ್ಲೆಗೆ ಬೇಕು ಸರ್. ಧನ್ಯವಾದಗಳು ಸರ್. ಇದು ನಮ್ಮ ಕರ್ತವ್ಯ ಸರ್. ನಾವು ಇಲಾಖೆಯಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ರೈತರ ಜಾನುವಾರುಗಳಿಗೆ ಚಿಕಿತ್ಸೆ ಕೊಡಬೇಕಾದ್ರೆ ಏನಾದ್ರೂ ಸಣ್ಣ ಪುಟ್ಟ ನ್ಯೂನತೆಗಳಿದ್ದಾಗ ಅದನ್ನ ಸರಿಪಡಿಸಿಕೊಂಡು ಹೋಗ್ಬೇಕಾಗಿತ್ತು ಮತ್ತು ಅದನ್ನ ಕರ್ತವ್ಯ ನಿಭಾಯಿಸಬೇಕಾಗಿತ್ತು. ನಮ್ದು ಕರ್ತವ್ಯ ಅದ ಸರ್. ನಮ್ಮ ಕರ್ತವ್ಯ ಮಾಡಿದೀವಿ, ನಾವೇನು ಹೆಚ್ಚಿಗೆ ಮಾಡಿಲ್ಲ ಅಂತ ನಾನು ಹೇಳಿಕ್ ಬಯಸ್ತೀನಿ ಸರ್. ಅಲ್ಲ ಸರ್, ಯಾಕಂದ್ರೆ ಜ್ವರ ಬಂದ್ರೆ ನಮ್ಮಂತ ಮನುಷ್ಯರು ವೈದ್ಯರ ಹತ್ರ ಹೋಗ್ತೀವಿ, ಖಾಸಗಿ ವೈದ್ಯರು ಕೂಡ ಇರ್ತಾರೆ ಸರ್ ಮನುಷ್ಯರಿಗೆ ನೋಡ್ಲಿಕ್ಕೆ. ಆದ್ರೆ ಪಾಪ ಮೂಕ ಪ್ರಾಣಿಗಳಿಗೆ ಯಾರು ಇರಲ್ಲ ಸರ್. ಅದೇ ನಮ್ಮ ಸಂಕಷ್ಟ. ಅದು ಯಾಕೆ ನೋವಾಗುತ್ತಂದ್ರೆ ಮೂಕ ಪ್ರಾಣಿಗಳ ರೋದನೆ ನಮಗೂ ಕೂಡ ಎಲ್ಲೋ ಒಂದ್ ಕಡೆ ಮನಸ್ಸಿಗೆ ನೋವಾಗುತ್ತೆ ಸರ್. ಆ ತರ ಪರಿಸ್ಥಿತಿಗಳು ಮುಂದಿನ ದಿನ ಜಿಲ್ಲೆಯಲ್ಲಿ ಆಗ್ಬಾರ್ದು ಸರ್. ನಮ್ದೊಂದು ಮನವಿ ಸರ್ ಉತ್ತರ ಕರ್ನಾಟಕ ನ್ಯೂಸ್ ಇಂದ. ಯಾವುದೇ ಸಮಸ್ಯೆಗಳು ಆಗಲಾರ್ದಂಗೆ ನಾನು ಇದು ಮಾಡ್ತೀನಿ. ಓಕೆ ಸರ್, ಧನ್ಯವಾದಗಳು ಸರ್. ಧನ್ಯವಾದ ಸರ್. ಥ್ಯಾಂಕ್ ಯು ಸರ್. ಎಸ್, ಇದಾಗಿತ್ತು ಉಪನಿರ್ದೇಶಕರ ಮಾತು. ಸುದ್ದಿ ಬಿತ್ತರವಾದ ಕೆಲವೇ ಕ್ಷಣಗಳಲ್ಲಿ ಅಂದರೆ ಕೆಲವೇ ಗಂಟೆಗಳ ಸಮಯದ ಒಳಗೆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿದ್ದಾರೆ. ಅಲ್ಲಿರುವಂಥ ಅಧಿಕಾರಿ ಟ್ರಾನ್ಸ್ಫರ್ ಆಗಿ ಹೋಗಿದ್ದರು. ವರ್ಗಾವಣೆಯಲ್ಲಿ ಸರ್ಕಾರದ ಕಾನೂನಿನ ಪ್ರಕಾರದಲ್ಲಿ ವರ್ಗಾವಣೆಯಾಗಿ ಹೋಗಿದ್ದರು. ಅಲ್ಲಿ ಖಾಲಿ ಇರುವಂಥ ಹುದ್ದೆಗೆ ಬೇರೆಯವರನ್ನು ಕೆಲವೊಂದು ದಿನಗಳ ಕಾಲ ಅಲ್ಲಿ ಇರುವ ಹಾಗೆ ಅಲ್ಲಿಯೇ ನೌಕರಿ ಮಾಡುವ ಹಾಗೆ ವ್ಯವಸ್ಥೆಯನ್ನು ಮಾಡಿಕೊಡ್ತಾ ಇದ್ದಾರೆ ಉಪನಿರ್ದೇಶಕರು. ನೋಡಿ, ನಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಯಾರಿಗೂ ವಿರೋಧವೂ ಅಲ್ಲ, ಯಾರ ಪರವಾಗಿಯೂ ಅಲ್ಲ. ಸರ್ಕಾರಿ ಅಧಿಕಾರಿಗಳು ಒಳ್ಳೆಯದನ್ನು ಮಾಡಿದರೆ ಅವರಿಗೆ ನಾವು ಗೌರವ ಕೊಡ್ತೀವಿ, ಸಲಾಮ್ ಹೊಡಿತೀವಿ. ಯಾಕೆಂದರೆ ಒಳ್ಳೆಯ ಕೆಲಸವನ್ನು ಮಾಡ್ತಿದ್ದಾರೆ. ನಾವು ವೈಯಕ್ತಿಕವಾಗಿ ಯಾರ ಗುಲಾಮರೂ ಅಲ್ಲ, ಆದರೆ ವೈಯಕ್ತಿಕವಾಗಿ ಯಾರ ವಿರೋಧಿಗಳು ಅಲ್ಲ. ನಮ್ಮ ನಿಲುವು ಒಂದೇ. ರಾಜ್ಯದ ಜನತೆಗೆ ಒಳಿತಾಗಬೇಕು, ನಮ್ಮ ಜಿಲ್ಲೆಯ ಜನತೆಗೆ ಒಳಿತಾಗಬೇಕು, ರಾಜ್ಯದ ಪ್ರತಿಯೊಬ್ಬ ಜನಸಾಮಾನ್ಯನ ಧ್ವನಿಯಾಗಿ ನಾವು ಕೆಲಸ ಮಾಡ್ತೀವಿ ಅನ್ನೋದು ಮತ್ತೊಮ್ಮೆ ನಿಮ್ಮ ಉತ್ತರ ಕರ್ನಾಟಕ ನ್ಯೂಸ್ ಪ್ರೂವ್ ಮಾಡಿ ತೋರಿಸಿದೆ.